ಲೋಕಸಭೆ ಕಲಾಪದ ಹಾಜರಾತಿಯಲ್ಲೂ ಪ್ರಜ್ವಲ್ ರೇವಣ್ಣ ವೀಕ್ ಆಬ್ಸೆಂಟ್. ಪ್ರತಿ ಕಲಾಪದಲ್ಲಿ ಕೇವಲ 6 ಪ್ರಶ್ನೆ ಕೇಳಿದ್ದಾರೆ ಲೈಂಗಿಕ ಹಗರಣದ ಆರೋಪಿ. ಸಂಸತ್ ಕಲಾಪಕ್ಕೆ ಕೇವಲ ಪರ್ಸೆಂಟೇಜ್ ನೋಡಿ ಹಾಜರಾಗಿರೋದು 55%. ಇಂತಹವರನ್ನ ನಾವು ಆರಿಸಿ ಹೋಗಿ ಸಂಸತ್ತಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಿ ಅಂತ ಕಳಿಸ್ತಾರೆ ಹಾಸನದ ಜನ. ಇಂತಹ ಸಂಸದರನ್ನ ಸ್ಕೂಲ್ ಮಕ್ಕಳು ಅಟೆಂಡೆನ್ಸ್ ಅಲ್ಲಿ ಆಬ್ಸೆಂಟ್ ಅಂತ ಹಾಕ್ತಾರಲ್ಲ, ಹಂಗ ಹಾಕ್ಸ್ಕೊಂಡಿದ್ದಾರೆ. 55% ಎಕ್ಸಾಮ್ ನಲ್ಲೂ 55% ಅಟೆಂಡೆನ್ಸ್ ಇದ್ರೆ ಎಕ್ಸಾಮ್ಗೆ ಕೂರ್ಸಲ್ಲ ಅಂತದ್ರಲ್ಲಿ ಇವ್ರನ್ನ ಸಂಸತ್ ಒಳಗ್ ಬಿಟ್ಟಿದ್ದಾರೆ. ಒಂದಿನ ಬರೋದು ಕಳ್ಳ ಸುಳ್ಳ ನೆಪ ಹೇಳ್ಕೊಂಡು ಬರಲ್ಲ. 1 ವರ್ಷದಲ್ಲಿ ಪ್ರಜ್ವಲ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಕೇವಲ 18. 5 ವರ್ಷದಲ್ಲಿ ಪ್ರಜ್ವಲ್ ಸಂಸತ್ನಲ್ಲಿ ಕೇಳಿದ ಪ್ರಶ್ನೆಗಳು 89. ಕೇವಲ 5 ವರ್ಷ ಆಡಳಿತ ನಡೆಸಿರೋದು. ಇಂಥವ್ರ ಕೈಗೆ ಮತ್ತೆ ನೀವು ಆಡಳಿತ ಕೊಡಕ್ ಮುಂದಾಗಿದ್ರೆ ಟಿಕೆಟ್ ಕೊಟ್ಟಿದ್ದೀರಾ, ಇಂಥವ್ರನ್ನ ಸಂಸದರು ಮಾಡಿ ಆಯ್ಕೆ ಮಾಡ್ತೀರಾ. ಈ ಬಾರಿ ಏನಾದ್ರೂ ಗೆದ್ರೆ ಸಂಸತ್ತಲ್ಲಿ ಇನ್ನೇನ್ ಮಾಡ್ತಾರೋ. ವರ್ಷದಲ್ಲಿ ನಡೆಯುವ 3 ಸಂಸತ್ ಕಲಾಪದಲ್ಲಿ ಕೇಳಿದ ಪ್ರಶ್ನೆಗಳು 18. ಪ್ರತಿ ಕಲಾಪದಲ್ಲಿ ಕೇವಲ 6 ಪ್ರಶ್ನೆಗಳನ್ನ ಕೇಳಿದ್ದಾರೆ ಲೈಂಗಿಕ ಹಗರಣದ ಆರೋಪಿ ಪ್ರಜ್ವಲ್ ರೇವಣ್ಣ. ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕರ್ನಾಟಕದಲ್ಲಿ ಯಾಕಿಲ್ಲ? ಇದು ಹಾಸನದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಕೇಳಿದ ಕೊನೆಯ ಪ್ರಶ್ನೆ.